ಚಿಕ್ಕಮಗಳೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೈಡ್ರಾಮಾ. ರೊಚ್ಚಿಗೆದ್ದ ಮಹಿಳೆಯಿಂದ ವೈದ್ಯರ ಮೇಲೆ ಹಲ್ಲೆ. ಘಟನೆಯಿಂದ ವಿಚಲಿತರಾದ ವೈದ್ಯರು ಸಾರ್ವಜನಿಕರಿಂದ ಹಲ್ಲೆ ಮಾಡಿದ ಮಹಿಳೆ ಮೇಲೆ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ. ನಗರದ ಅರಳುಗುಪ್ಪೆ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಇರ್ಫಾನ್ ರವರಿಗೆ ಚಿಕಿತ್ಸೆ ನೀಡಿಲ್ಲ ಎಂಬುದಾಗಿ ಸಿಟ್ಟಿಗೆದ್ದ ಮಹಿಳೆ ಅಸ್ಥಿ ಚಿಕಿತ್ಸಕ ಡಾಕ್ಟರ್ ವೆಂಕಟೇಶ್ ರವರ ಕೊಠಡಿಗೆ ನುಗ್ಗಿ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ಘಟನೆ ನಡೆದಿದೆ. ಕ್ಷಣಕಾಲದ ಘಟನೆಯಿಂದ ವಿಚಲಿತರಾದ ವೈದ್ಯರು ಸಿಬ್ಬಂದಿಗಳ ನೆರವಿನಿಂದ ಮಹಿಳೆಯನ್ನು ಆಸ್ಪತ್ರೆಯಿಂದ ಹೊರ ಕರೆದೊಯ್ದರು. ಆಸ್ಪತ್ರೆಯಲ್ಲೇ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವೈದ್ಯರು ಸಿಬ್ಬಂದಿಗಳು ಒಪಿಡಿ ಬಂದ್ ಮಾಡಿ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದು ಪೊಲೀಸರ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅನಾಹುತವಾಗುವುದು ತಪ್ಪಿದಂತಾಗಿದೆ. ನಗರ ಠಾಣೆ ಬಳಿ ಜಮಾಯಿಸಿದ ಆಸ್ಪತ್ರೆ ಸಿಬ್ಬಂದಿಗಳ ಜೊತೆ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಸ್ಲೀಮಾ ಇರ್ಫಾನ್ ಹಾಗೂ ಜೊತೆಯಲ್ಲಿದ್ದ ಮಹಿಳೆಯನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ, ನಾನು ಈ ವಿಚಾರವಾಗಿ ಎಸ್ಪಿ ಹಾಗೂ ಡಿಸಿ ಅವರೊಂದಿಗೆ ಮಾತನಾಡಿದ್ದೇನೆ. ಸಂಜೆ 5 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ನೀಡಿದ್ದಾರೆ. ನಾವೆಲ್ಲರೂ ಈಗ ಆಸ್ಪತ್ರೆಗೆ ತೆರಳಿ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋಣ ಎಂದು ಸೂಚನೆ ನೀಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಬಗ್ಗೆ ಎಲ್ಲನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಪೊಲೀಸರಿಗಾಗಲೇ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈ ಪದೇ ಪದೇ ಆಸ್ಪತ್ರೆಗಳ ಆವರಣದಲ್ಲಿ ಬಂದಂಥ ರೋಗಿಗಳ ಕಡೆಯವರು ಆಗಿಂದಾಗ್ಗೆ ಸಣ್ಣ ಪುಟ್ಟ ಹಲ್ಲೆಗಳು ನಿರಂತರವಾಗಿ ನಡೀತಾ ಬಂದಿದೆ. ಇದುವರೆಗೆ ನಾವು ಸಂಯಮದಿಂದ ಸಣ್ಣದನ್ನೆಲ್ಲ ಮನ್ನಿಸ್ತಾ ಬಂದಿದ್ದೀವಿ. ಆದರೆ ಇವತ್ತಿಂದ ಆಗಿರ್ತಕ್ಕಂಥ ಇನ್ಸಿಡೆಂಟು ದುರದೃಷ್ಟಕರ. ಇಲ್ಲಿ ನಮ್ಮ ಡಾಕ್ಟರ್ ವೆಂಕಟೇಶ್, ನೀವು ಎಷ್ಟೊತ್ತಿಗೆ ಕರೀರಿ, ಯಾವಾಗೇ ಬಂದ್ರೂ ಭಾಳ ಸೌಮ್ಯ ಸ್ವರೂಪವಾಗಿ ಪೇಷಂಟಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯವರು.
ಅವರಿಗೇನೆ ಈ ಥರ ಆಗಿದೆ ಅಂದರೆ ನಿಜವಾಗ್ಲೂ ನಮಗೆ ಬೇರೆಯವ್ರಿಗೆಲ್ಲನೂ ಕೆಲಸ ಮಾಡಲಿಕ್ಕೆ ಭಯಭೀತಿ ಉಂಟಾಗ್ತಕ್ಕಂಥ ಸನ್ನಿವೇಶ ಇದೆ. ವಿ ಆರ್ ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್ ಟು ದಿ ಪಬ್ಲಿಕ್. ಎಲ್ಲಿ ಜನಗಳು ಸೇರ್ತಾರೆ ಅಲ್ಲಿ ದಯವಿಟ್ಟು ವೈದ್ಯರುಗಳು ನಾವೆಲ್ಲ ಇರೋದು ಏನಕ್ಕೆ ಅಂತಂದ್ರೆ ನಿಮ್ಮ ಸೇವೆ ಮಾಡೋಕ್ಕೆ. ನಿಮ್ಮ ಸೇವೆ ಮಾಡೋಕ್ಕೆ ನಾವಿರಬೇಕಾದ್ರೆ ನಮ್ಮನ್ನು ನೀವು ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನಡೆಸ್ಕೊಳ್ಳಿ. ನಿಮಗೆ ವೈದ್ಯ ವೃತ್ತಿಯನ್ನು ಒಬ್ಬ ವೈದ್ಯ ಆಗಬೇಕಾದ್ರೆ ಅವನ ಎಷ್ಟು ಹಗಲು ರಾತ್ರಿಗಳು ಯೌವನವನ್ನು ಎಲ್ಲನೂ ಅವನು ಎಷ್ಟೋ ತ್ಯಾಗಗಳನ್ನ ಮಾಡಿರ್ತಾನೆ. ಆ ತ್ಯಾಗ ಮಾಡಿರೋದನ್ನು ಅಥವಾ ನಮ್ಮ ಇಲಾಖೆ ಸಿಬ್ಬಂದಿ ಎಲ್ಲ ಶುಶ್ರೂಷಕ ವರ್ಗದವ್ರು ಇರ್ಬೋದು, ಗ್ರೂಪ್ ಡಿಗಳಿರ್ಬೋದು, ಹಗಲು ರಾತ್ರಿ ನೋಡಿ ನಿಮಗೆ ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾವುದೋ ಕಾಲದಲ್ಲಿ ರಿಫೈನ್ ಆಗಿರೋದು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸರ್ವಿಸಸ್ ಕೊಡ್ತಾ ಇದ್ದೀವಿ. ದೂರು ದಾಖಲಿಸಿಕೊಂಡ ನಗರ ಪೊಲೀಸ್ ಠಾಣಾಧಿಕಾರಿಗಳು ತಸ್ಲಿಮರನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ತಮ್ಮ ವಶಕ್ಕೆ ಪಡೆದ ನಂತರ ಸಿಬ್ಬಂದಿಗಳು ಮುಷ್ಕರ ಕೈಬಿಟ್ಟರು.